ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲು. ಪರಿಸರ ನೀಲೆಯ ಈ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿತ್ತು. ಈಗ ಅಶ್ವಿನಿ ಗೌಡ ಮತ್ತು ಆಯೋಜಕರ ವಿರುದ್ಧ ದೂರು. ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲು. ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಬಿಗ್ ಬಾಸ್ ಮನೆಗೆ ಬೀಗ. ಈಗ ಅಶ್ವಿನಿ ಗೌಡ ಮತ್ತು ಆಯೋಜಕರ ವಿರುದ್ಧ ದೂರು. ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಥಾಲ್ರಿಂದ ದೂರು. ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದಂತಹ ಪ್ರಶಾಂತ್ ಕಂಟೆಸ್ಟೆಂಟ್ ರಕ್ಷಿತಾಗೆ ಶಿ ಈಸ್ ಎಸ್ ಅಂತ ಹೇಳಿರುವಂತದ್ದು. ಹೀಗೆ ರಕ್ಷಿತಾಳ್ಗೆ ಬೈದಿದ್ದಂತಹ ಅಶ್ವಿನಿ ಗೌಡ ಇದೊಂದು ವ್ಯಕ್ತಿತ್ವ ನಿಂದನೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಕಲರ್ಸ್ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಹಾಗೂ ಕ್ಲಸ್ಟರ್ ಹೆಡ್ ಸುಷ್ಮಾ, ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ದೂರು. ಬಿಡದಿ ಪೊಲೀಸರು ದೂರು ಸ್ವೀಕರಿಸಿದ್ದಾರೆ. ಎನ್ಸಿಆರ್ ಗಂಭೀರವಲ್ಲ ಎನ್ನುವಂತಹ ಪ್ರಕರಣ ದಾಖಲು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಂಡಿರುವಂತಹ ಒಂದು ಬಿಗ್ ಬಾಸ್. ಈ ಹಿಂದೆ ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಕ್ಕೆ ಬೀಗವನ್ನು ಹಾಕಲಾಗಿತ್ತು. ಈಗ ಕನ್ನಡದ ಹೋರಾಟಗಾರ್ತಿ, ಕನ್ನಡ ಪರವಾಗಿ ನಿಂತ್ಕೊಂಡಿದ್ದಂತಹ ಅಶ್ವಿನಿ ಗೌಡ ಹೇಳಿರುವಂತಹ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದರ ನಡುವೆಯಲ್ಲಿ ಸಮುದಾಯಕ್ಕೆ ನಿಂದನೆಯಾಗಿದೆ ಅಂತ ಹೇಳಿ ಅಸಮಾಧಾನಗಳು ಕೂಡ ಹೊರಗೆ ಹಾಕ್ತಾ ಇದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಸೀಸನ್ 12 ಬಿಗ್ ಬಾಸ್ ಸೀಸನ್ 12 ವಾರಗಳು ಕಳೆದಂತೆ ನಿಧಾನಕ್ಕೆ ರಂಗೇರ್ತಾ ಇದೆ. ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಜಗಳಗಳು ಉಂಟಾಗ್ತಾ ಇದೆ. ಗೆಳೆತನದ ಜೊತೆಗೆ ಜಗಳ ಮನಸ್ತಾಪಗಳು ಸಹ ಹೆಚ್ಚಾಗ್ತಾ ಇದೆ. ಈ 3 ವಾರಗಳಲ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಗಟ್ಟಿ ಸ್ಪರ್ಧಿ ಎನಿಸಿಕೊಂಡಿದ್ರು. ಮನೆಯ ಇತರೆ ಸದಸ್ಯರ ಮೇಲೆ ಪ್ರಭಾವವನ್ನ ಬೀರಿದ್ರು. ಆದ್ರೆ ಕಳೆದ ವಾರ ಅಶ್ವಿನಿ ಮತ್ತು ಜಾನ್ವಿ, ಪುಟ್ಟ ಹುಡುಗಿ ರಕ್ಷಿತಾ ಏನಿದ್ದಾಳೆ, ಆಕೆಯ ಕುರಿತಾಗಿ ಹೇಳಿರುವಂತಹ ರೀತಿ, ಕೊಟ್ಟಿರುವಂತಹ ಹಿಂಸೆ ಮನೆಯವರು ವಿರೋಧಿಸಿದ್ದಾರೆ. ಮನಸ್ಸಿನಲ್ಲಿಯೇ ಕಿರಿಯವಳೆಂದು ಸಹ ನೋಡದೆ ವೀಕ್ಷಕರು ಅಂದ್ರೆ ಇವರಿಬ್ರು ಕೂಡ ರಕ್ಷಿತಾ ವಿರುದ್ಧ ಕಟುವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದ್ರೆ ಈಗ ಅದೇ ಅಶ್ವಿನಿ ಗೌಡಗೆ ಮುಳುವಾಗಿರುವಂತದ್ದು. ರಕ್ಷಿತಾ ಮೇಲೆ ಜಗಳ ಬಳಿಕ ಅಶ್ವಿನಿ ಗೌಡ ಬೇರೊಬ್ಬ ಸ್ಪರ್ಧಿಯೊಟ್ಟಿಗೆ ರಕ್ಷಿತಾ ಬಗ್ಗೆ ಮಾತನಾಡ್ತಾ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಇದೀಗ ಆ ಒಂದು ಕುರಿತಾಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ವಿರುದ್ಧ ದೂರುಗಳು ಕೂಡ ದಾಖಲೆಯಾಗಿದೆ. ಹೈಕೋರ್ಟ್ನ ವಕೀಲರೊಬ್ಬರು ಅಶ್ವಿನಿ ಗೌಡ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಹೈಕೋರ್ಟ್ನ ವಕೀಲರಾಗಿರುವಂತಹ ಪ್ರಶಾಂತ್ ಮೆಹತಾಲ್ ಎಂಬುವರು ಅಶ್ವಿನಿ ಗೌಡ ಹಾಗೂ ಬಿಗ್ ಬಾಸ್ ಸಂಬಂಧಿಸಿದಂತಹ ಹೆಡ್ ಆಗಿರುವಂತಹ ಸೀಸನ್ ಹೆಡ್ ಆಗಿರುವಂತಹ ಪ್ರಶಾಂತ್ ನಾಯ್ಕ್, ಸುಷ್ಮಾ, ಪ್ರಕಾಶ್ ಇವರು ಸೇರಿ 4 ವಿರುದ್ಧ ಪ್ರಕರಣವನ್ನ ದಾಖಲೆ ಮಾಡಲಾಗಿದೆ. ಈ ಕುರಿತಾಗಿ ಶಿ ಈಸ್ ಎಸ್ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ರಕ್ಷಿತಾಳ ಉಡುಗೆ, ಆಕೆ ಇರುವ ರೀತಿ, ಇದನ್ನೆಲ್ಲ ಉಲ್ಲೇಖಿಸಿ ಶಿ ಈಸ್ ಎಸ್ ಅಂತ ಹೇಳಿದ್ರು. ಸೊ ಈ ಒಂದು ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಸಹ ಅಶ್ವಿನಿ ಅವರ ಪದ ಬಳಕೆಯನ್ನ ಖಂಡಿಸಿದ್ರು. ಅಶ್ವಿನಿ ಯಾವ ಅರ್ಥದಲ್ಲಿ ಎಸ್ ಎಂದಿದ್ದಾಳೆ ಎನ್ನುವುದು ಸ್ಪಷ್ಟವಾಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ ಎಂಬುದು ಬೇರೆ ರೀತಿಯ ಅರ್ಥವನ್ನ ಕೊಡುತ್ತದೆ ಎನ್ನುವಂಥದ್ದು. ವೀಕೆಂಡ್ ಎಪಿಸೋಡ್ನಲ್ಲಿ ಅಶ್ವಿನಿ ಅವರು ರಕ್ಷಿತಾ ಬಗ್ಗೆ ಆಡಿದ ಮಾತುಗಳಿಗೆ ಸುದೀಪ್ ಟೀಕಿಸಿದ ಬಳಿಕ ಅಲ್ಲಿಗೆ ಅಶ್ವಿನಿ ಅವರು ರಕ್ಷಿತಾಗೆ ಕ್ಷಮೆಯನ್ನ ಕೇಳಿದ್ರು. ರಕ್ಷಿತಾ ಸಹ ಅಶ್ವಿನಿ ಅವರನ್ನ ಕ್ಷಮಿಸಿದ್ರು. ಆದ್ರೆ ಆ ಘಟನೆ ಆದ ಬಳಿಕ ಆ ಘಟನೆಯ ಬಗ್ಗೆ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅಂದಹಾಗೆ ಅಶ್ವಿನಿ ಗೌಡ ನಟಿಯಾಗಿರುವ ಜೊತೆಗೆ ಕರಬೆ ಸಂಘಟನೆಯ ಸಕ್ರಿಯ ಸದಸ್ಯೆ ಕೂಡ ಹೌದು. ಆ ರೀತಿಯ ಒಂದು ಸ್ಥಾನದಲ್ಲಿದ್ದವರು ಬೇರೊಬ್ಬರಿಗೆ ಹೇಳಬೇಕಾದ್ರೆ, ಪದವನ್ನ ಬಳಕೆ ಮಾಡಬೇಕಾದ್ರೆ ಯೋಚನೆ ಮಾಡಲ್ವಾ ಎನ್ನುವಂತಹದ್ದು ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.